ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಉದ್ಘಾಟನೆಗೆ ಒಂದು ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿರತಕ್ಕಂಥದ್ದು. ಇನ್ನ ಬಹಳ ಮುಖ್ಯವಾಗಿ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತನೆ ಮಾಡಿರುವಂತಹ ಮೈಸೂರಿನ ಹೆಸರಾಂತ ಶಿಲ್ಪ ಕಲಾವಿದ ಅರುಣ್ ಯೋಗಿರಾಜ್ ಅವರು ಆ ಒಂದು ಕೆತ್ತನೆಯ ಕಾರ್ಯದಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಆ ಒಂದು ಕೆತ್ತನೆಯನ್ನು ಮಾಡಿದ್ರು, ಜೊತೆಗೆ ಅದಕ್ಕಾಗಿ ಅವರು ಪರಿಶ್ರಮ ಮಾಡಿದಂಥದ್ದು ಏನಿರಬಹುದು, ಇದೆಲ್ಲದರ ಬಗ್ಗೆ ಕೂಡ ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಅವರ ಪತ್ನಿಯವರು ನನ್ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಮೊದಲಿಗೆ ಒಂದು ಶುಭಗಳಿಗೆ ಈಗ ಬರ್ತಾ ಇದೆ, ತಮ್ಮ ಪತಿಯವರು ಮಾಡಿರುವಂತಹ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದೆ, ಅದ್ರ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ. ಇದು ಪುಣ್ಯ ಸಿಕ್ಕಿದ್ದು ನಮಗೆ, ನಮ್ಮ ಫ್ಯಾಮ್ಲಿಗೆ. ಎಲ್ಲರಿಗೂ ಸಿಗೋದಿಲ್ಲ ಈ ಅವಕಾಶ, ನಮಗೆ ಸಿಕ್ಕಿದೆ. ದೇವ್ರಿಚ್ಛೆ ಇರಬೇಕು, ಅವರು ಅರುಣ್ ಕೈಯಲ್ಲಿ ಮಾಡಿಸ್ಕೊಳ್ಬೇಕು ಅಂತ ಏನೋ ಅಂದ್ಕೊಂಡು ಬಂದಿದ್ದೋ ಏನೋ. ಆದರೆ ಆ ಒಂದು ದೇವರ ಮೂರ್ತಿಯನ್ನು ಕೆತ್ತನೆ ಮಾಡಬೇಕಾದ್ರೆ ಒಂದಷ್ಟು ನೇಮಗಳನ್ನು ಪಾಲನೆ ಮಾಡ್ತಾರೆ, ಇದೆಲ್ಲವೂ ಕೂಡ ಇದೆ. ಅರುಣ್ ಯೋಗಿರಾಜ್ ಅವರು ಯಾವ ರೀತಿಯಾಗಿ ಕೆತ್ತನೆ ಕಾರ್ಯ? ಅವರು ದಿನ ಶುರು ಮಾಡ್ತಿದ್ದಾಗೆ ವ್ಯಾಯಾಮ ಯೋಗ ಮಾಡಿ, ಮತ್ತು ಅವರು ಭೋಜನ ಅಷ್ಟೇ, ಸಾತ್ವಿಕ ಭೋಜನ ಮತ್ತು ಮೊಳಕೆ ಕಾಳು, ಹಣ್ಣು ಹಂಪಲ, ಮತ್ತು ಡಯಟ್ ಅಂತೂ ಅವರು ತುಂಬ ಫಾಲೋ ಮಾಡ್ತಾರೆ. ಮತ್ತು ಏನೇ ಸಾಧನೆ ಮಾಡಬೇಕಾದ್ರೂ ಮನಸ್ಸು ಹಿತದಲ್ಲಿರಬೇಕು. ಐ ಮೀನ್, ಅವರು ಶಾಂತ ಸ್ವರೂಪ. ಅವ್ರಿಗೆ ಕೋಪ ಆಗಲಿ ಏನೂ ಬರೋದಿಲ್ಲ. ಒಂಥರ ಶಾಂತ ಸ್ವರೂಪ ಅವ್ರಿಗೆ. ಅಂದರೆ ಅವರು ಆ ಕೆತ್ತನೆ ಮಾಡೋ ಸಂದರ್ಭದಲ್ಲಿ ಕಲ್ಲಿನ ಚೂರು ಕಣ್ಣಿಗೆ ಬೀಳ್ತು, ಮತ್ತೆ ಒಂದೇ ಕಣ್ಣಲ್ಲಿ ಅವ್ರು ನೋಡ್ತಾ ಇದ್ರು, ಈ ಥರದ್ದು. ಆ್ಯಕ್ಚುಲಿ ಇದು ಕಲ್ಲು ತುಂಬ ಗಟ್ಟಿ ಕಲ್ಲಿತ್ತು. ನಮ್ಮ ಕೃಷ್ಣಶಿಲೆಯಲ್ಲಿ ಭೂಮಿಯಿಂದ ತೆಗೆದಿದ ತಕ್ಷಣ ಒಂದು ಸ್ವಲ್ಪ ದಿನದಲ್ಲೇ ಕೆಲಸ ಮಾಡ್ತೀವಿ, ಆವಾಗ ಗೊತ್ತಾಗ್ತದೆ ಚೂರು ಎಲ್ಲಿಗೆ ಹೋಗ್ತದೆ ಉಳಿ ಏಟು ಬಿದ್ದಾಗ ಅಂತ. ಇದು ತುಂಬ ಸಮಯ ಆಗಿತ್ತು ಭೂಮಿಯಿಂದ ಆಚೆ ಬಂದು, ಸೊ ಆಕ್ಸಿಡೇಷನಲ್ಲಿ ಹಾರ್ಡಾಗಿತ್ತು ಅದು. ಆ ಸಂದರ್ಭದಲ್ಲಿ ನಾವು ಉಳಿದು ಏಟು ಬಿದ್ದಾಗ ಅದು ಡಿಸ್ಪರ್ಸ್, ಅದೇ ಎಲ್ಲ ಕಡೆ ಹರಡೋದು ಸಹಜ. ಆಗ ಒಂದು ಪೀಸ್ ಬಂದು ಕಣ್ಣಿನ ಕಪ್ಪು ಗುಡ್ಡೆಯಲ್ಲಿ ಬಿತ್ತು. ಸದ್ಯಕ್ಕೆ ದೇವ್ರ ದಯೆ ಏನೂ ಆಗಿಲ್ಲ, ಸ್ವಲ್ಪ ಏಟಾಗಿತ್ತು ಅಷ್ಟೇ. ಅದು ಒಂದು 15-20 ದಿನದಲ್ಲಿ ಸರಿ ಹೋಯಿತು. ಆಗ ತೆಗೆಸ್ಕೊಂಡು ಬಂದಾಗ ಸ್ವಲ್ಪ ರೆಸ್ಟ್ ಹೇಳಿದರು ಡಾಕ್ಟರು, ಬಟ್ ಅವರು ಒಂದು ಕಣ್ಣು ಮುಚ್ಕೊಂಡು ಕೆಲಸ ಮಾಡಿದ್ದು ಸಂದರ್ಭಗಳಿತ್ತು. ಅಂದರೆ ಒಂದೇ ಕಣ್ಣಲ್ಲಿ ಕೆಲಸ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ, ಒಂದೇ ಕಣ್ಣಲ್ಲಿ ಸ್ವಲ್ಪ ದಿನ ಅಷ್ಟೇ, ಒಂದು 15-20 ದಿನ ಅದು ಹೀಲ್ ಆಗೋವರೆಗೂ ಅಷ್ಟೇ. ಇವಾಗ ಏನಾದರೂ ಸಂಪರ್ಕ ಮಾಡಿದ್ರೆ ಅವರು ದೂರವಾಣಿಯಲ್ಲಿ ಫೋನ್ ಮಾಡಿದರೆ? ಯಾಕೆಂದರೆ ಇನ್ನೊಂದು 2-3 ದಿನ ಇದೆ ಅಷ್ಟೇ ಒಂದು ಉದ್ಘಾಟನೆ ಸಂದರ್ಭ, ಕಂಪ್ಲೀಟ್ ಆಗಿ ಎಲ್ಲ ಮುಗಿದಿದೆ, ಸಂತಸದ ಒಂದು ಕ್ಷಣಗಳು. ಹೌದು, ಮಾಡಿದ್ರು. ಅವ್ರು ತುಂಬ ಖುಷಿಯಾಗಿದ್ದಾರೆ. ಇದು ಅರ್ಗಿಸ್ಕೊಳಕ್ಕಾಗದೇ ಇರೋಷ್ಟು ದೊಡ್ಡ ಸಂಭ್ರಮ. 500 ವರ್ಷ ಇತಿಹಾಸ ಮತ್ತು ಪುಣ್ಯಕ್ಷೇತ್ರ, ಇದೆಲ್ಲ ಒಂದು ಕನಸು. ಯಾವ ಆರ್ಟಿಸ್ಟ್ಗಾಗಲಿ ಈ ಥರ ಒಂದು ಕೆಲಸ ಸಿಕ್ಕಿದೆ, ಇಷ್ಟೊಂದರೆ ಏನೋ ಪುಣ್ಯ ಸಿಕ್ಕಿದಾಗೇನೆ ಇದು. ಥ್ಯಾಂಕ್ ಯು. ಇದಿಷ್ಟು ಶಿಲ್ಪ ಕಲಾವಿದ ಅರುಣ್ ಯೋಗಿರಾಜ್ ಅವರ ಪತ್ನಿಯವರ ಮಾತು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಪುನೀತ್, TV5 ಮೈಸೂರು.